दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। जनाब अब्दुल जब्बार साहब के समर्थन में उतरे बीजापुर के लीडर्स। जैसा कि आप सब जानते हैं कि कांग्रेस पार्टी के सीनियर लीडर शामनूर शिवशंकरप्पा जी के निधन के बाद दावनगेरा में बाई इलेक्शन होने वाले हैं। बताया जा रहा है कि शामनूर शिवशंकरप्पा जी की भी यही इच्छा थी कि उनके बाद किसी एक माइनॉरिटी को कांग्रेस पार्टी का नेतृत्व हासिल हो। इसी के चलते आज कांग्रेस पार्टी के केपीसीसी जनरल सेक्रेटरी मोहम्मद रफ़ीक टपाल इंजीनियर साहब और बीजापुर शहर के कई जमात के अध्यक्ष, सेक्रेटरीज और कई सियासी लीडर्स ने कांग्रेस हाई कमांड सीएम सिद्धरामैया और डिप्टी सीएम डीके शिव कुमार से आग्रह किया कि 3 बार एमएलसी रह चुके केपीसीसी स्टेट माइनॉरिटी अध्यक्ष जनाब अब्दुल जब्बार साहब, जो हमेशा पार्टी के लिए दिन रात मेहनत करते हैं, जब भी राज्य में कांग्रेस पार्टी ने जीत हासिल की है उसमें जनाब अब्दुल जब्बार साहब का बड़ा हाथ रहा है। इसी के चलते माइनॉरिटीज़ के नेतृत्व को और ज़्यादा मजबूत करने के लिए इस बार के दावनगेरा बाई इलेक्शन में कांग्रेस पार्टी का उम्मीदवार जनाब अब्दुल जब्बार साहब को बनाकर उन्हें एमएलए बनाने का आग्रह किया। इस मौके पर बात करते हुए केपीसीसी जनरल सेक्रेटरी मोहम्मद रफ़ीक टपाल इंजीनियर साहब ने अब्दुल जब्बार साहब को क्यों एमएलए बनाना ज़रूरी है बताते हुए जनाब अब्दुल जब्बार साहब को एमएलए बनाने का आग्रह किया। इस मौके पर टपाल इंजीनियर समेत कई जमात के अध्यक्ष, सेक्रेटरीज और कई लीडर्स मौजूद थे। कर्नाटकದ समस्त ಜನರಿಗೆ ನಮಸ್ಕಾರ ಮತ್ತು ಎಲ್ಲರಿಗೂ ನಮ್ಮ ರಂಜಾನ್ ಹಬ್ಬದ ಪವಿತ್ರ ಮಾಸದ ಶುಭಾಶಯಗಳು ಹಾಗೂ ಹೋಲಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ತಮ್ಮೆಲ್ಲರಿಗೆ ನಾವು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು, ಹೈಕಮಾಂಡ್ ಆಗಲಿ, ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ ಎಲ್ಲರಿಗೂ ಒಂದು ವಿನಂತಿ ಪೂರ್ವಕ ಹೇಳಿದ್ರೆ, ದಾವಣಗೆರೆಯಲ್ಲಿ ನಮ್ಮ ನಾಯಕರಾದ ಶಾಮನೂರ್ ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಒಂದು ವಿಧಾನ ಸಭೆಯ ಒಂದು ಸ್ಥಾನವನ್ನು, MLA ಸ್ಥಾನವನ್ನು ಈಗ ಬರುವ ಉಪಚುನಾವಣೆಯಲ್ಲಿ ಆದಷ್ಟು ಒಂದು ಅಲ್ಪಸಂಖ್ಯಾತರಿಗೆ ಕೊಡುವ ಬಗ್ಗೆ ನಾನು ಕೋರುತ್ತೇನೆ. ವಿಶೇಷವಾಗಿ ನಮ್ಮ KPCCಯ ಮೈನಾರಿಟಿ ಘಟಕದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಅವರು 3 ಬಾರಿ ಸತತವಾಗಿ MLC ಆಗಿ ಪಕ್ಷಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಅವರದ್ದು ವಿಶೇಷತೆ ಹೇಳಬೇಕಂದ್ರೆ ಅವರು ಕೇವಲ ದಾವಣಗೆರೆ ಅಥವಾ ಬೆಂಗಳೂರಿಗೆ ಸೀಮಿತ ಆಗದೆ ಇಡೀ ರಾಜ್ಯದಲ್ಲಿ ತಿರುಗಾಡಿ, ಹಲವಾರು ಬಾರಿ ತಿರುಗಾಡಿ, ಬಿಜಾಪುರಕ್ಕೆ ಒಂದು 10 ಸಲ ಬಂದು ಹೋಗಿರ್ಬೇಕು. ಅವರು ಪಕ್ಷದ ಕೆಲಸ ಸಲುವಾಗಿ ಬಂದವರು ದುಡಿದು ಪಕ್ಷದ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಲ್ಪಸಂಖ್ಯಾತರ ಒಂದು ಇದು ಏನದ ನಮ್ಮ ಆರ್ಗನೈಸೇಷನ್ ಅದ ಸಂಘಟನೆಯನ್ನು ಬಲಪಡಿಸಲು ಅವ್ರದ್ದು ಕೆಲಸ ಬಹಳ ಆಗಿದೆ. ಇದೇ ಥರ ಅವರು ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಕಳಕಳಿ ಭಾವನೆ ಆಗಿ, ಯಾಕಂದ್ರೆ ಅಲ್ಪಸಂಖ್ಯಾತರು ಎಜುಕೇಷನ್ ಕಡಿಮೆ ಇರ್ತದೆ, ಅವ್ರು 100 ಕೆಲಸ ಇರ್ತಾವೆ, ಅವ್ರಿಗೆ ತಿಳಿದಿರಂಗಿಲ್ಲ. ಆ ಕೆಲಸ ತಗೊಂಡು ಅವ್ರ ಹತ್ತಿರಕ್ಕೆ ಹೋದಾಗ ನಾನು ನೋಡಿದ್ದೀನಿ, ಅವ್ರು ಬಹಳ ಆತ್ಮೀಯವಾಗಿ ಅವ್ರನ್ನ ಇದು ಮಾಡಿ ಅವ್ರಿಗೆ ಇದು ಮಾಡಿದ ಕೆಲಸ ಮಾಡಿದ ನಾನು ನೋಡಿದ್ದೀನಿ. ಅಥವಾ ಈ ದೃಷ್ಟಿಯಿಂದ ಈಗ ಮತ್ತೊಂದು ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವಾಗ ಕಾಂಗ್ರೆಸ್ ಈ ಅಧಿಕಾರಕ್ಕೆ ಬಂದದ, ಅದಕ್ಕೆ ಮೂಲತಃ ಒಂದು ಬೆನ್ನೆಲುಬಾಗಿ ನಿಂತ ಮುಸ್ಲಿಮರ ಊಟಗಳು ಕಾರಣ ಅಂತ ಎಲ್ಲರಿಗೂ ಗುರ್ತಿದ್ದ ಮಾತು, ಅದೇನು ಹೊಸ ಮಾತು. ಸೊ ಇಂಥ ಒಂದು ಸ್ಥಿತಿಯೊಳಗೆ ಈಗ ಎಲ್ಲೋ ಬಹಳ ಸೀಮಿತವಾದ MLAಗಳದ. ಯಾಕಂದ್ರೆ ನಮ್ದು ಜನಸಂಖ್ಯೆಯಲ್ಲಿ ನಮ್ಮ ಇದು ನೋಡಿದ್ರೆ, ಪಾಲ್ ನೋಡಿದ್ರೆ ಸುಮಾರು 15% ಇದ್ದೆವು. ಒಂದು 30-40 ಎಲ್ಲಿ MLA ಇರಬೇಕು, ಅಲ್ಲಿ ಕೇವಲ 7-8 MLAದಿಂದ ನಮ್ಗೆ ನಡೆದಿದೆ. ಯಾಕಂದ್ರೆ ಜನಪ್ರತಿನಿಧಿಗಳು ಇರ್ಲಾರ್ದಾಗ ಆ ಸಮಾಜಕ್ಕೆ ನ್ಯಾಯ ಒದಗಿಸಲು ತೊಂದರೆ ಆಗ್ತದೆ. ಬೇರೆ ನಾಯಕರು ಇರ್ತಾರ, ಬೇರೆ ಜಿಲ್ಲೆ ನಾಯಕರು ಇರ್ತಾರ, ಅವ್ರು ಸ್ಪಂದಿಸ್ತಾರ. ಆದರೂ ಒಂದು ತಮ್ಮದೇ ಆದ ಒಬ್ಬ ನಾಯಕ ಇದ್ದಾಗ ಒಂದು ಕೆಲಸಗಳು ಸುಲಭ ಆಗ್ತಾವೆ. ಸಮಾಜದ ಪ್ರಾಬ್ಲಮ್ಸ್ ಏನಿರ್ತಾವೆ, ಸಮಾಜದ ಸಮಸ್ಯೆಗಳಿಗೆ
ಸ್ಪಂದಿಸ್ಲಿಕ್ಕೆ ಒಂದು ಪ್ರತಿನಿಧಿ ಬೇಕಪ್ಪ ಅನ್ನೋ ಒಂದು ಭಾವನೆ ಇರ್ತದೆ. ಆ ಕಾರಣದಿಂದ ನಾವು ಅಲ್ಪಸಂಖ್ಯಾತರ ಇದರಲ್ಲಿ ಬರುವ ದಾವಣಗೆರೆ ಚುನಾವಣೆ ಉಪಚುನಾವಣೆಗೆ ಅಬ್ದುಲ್ ಜಬ್ಬಾರ್ ಅವರಿಗೆ ನಮ್ಮ ಇದು ಮಾಡಿ ಟಿಕೆಟ್ ಕೊಟ್ಟು ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹುರಿಯಾಳು ಮಾಡ್ತೀರಿ ಅಂತ ಹೇಳಿ ನಂಬಿ ನಾ ಎಲ್ಲ ಹೈಕಮಾಂಡ್, ದೆಹಲಿ ಹೈಕಮಾಂಡ್, ನಮ್ಮ ಕರ್ನಾಟಕದ ಹೈಕಮಾಂಡ್, ವಿಶೇಷವಾಗಿ ಚೀಫ್ ಮಿನಿಸ್ಟರ್ ಹಾಗೂ ನಮ್ಮ DK ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಮೊಹಮ್ಮದ್ ರಫೀಕ್ ಟಪಾಲ್ ಅಂತ ಹೇಳಿ, ನಾನು KPCC ಜನರಲ್ ಸೆಕ್ರೆಟರಿ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ. ನನ್ನ ಜೊತೆಗೆ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಆಗಲಿ, ಅಲ್ಪಸಂಖ್ಯಾತರ ಜನರಾಗಲಿ, ಯಾರಿಗೆ ಅವರಿಂದ ಹೆಲ್ಪ್ ಆಗಿದೆ ಅವರೆಲ್ಲರೂ ನನ್ನ ಜೊತೆ ಇದ್ದಾರೆ. ವಿಶೇಷವಾಗಿ ನಮ್ಮ ಖಬ್ರಸ್ತಾನ್ ಕಮಿಟಿ, ನಮ್ಮ ಆದಿಲ್ ಶಾಹಿ ಖಾಲಿ ಮಸ್ಜಿದ್ ಖಬ್ರಸ್ತಾನ್ ಕಮಿಟಿ ಚೇರ್ಮನ್ರಾದ ಸುಲೇಮಾನ್ ಮುಜಾರ್ ಅವರಿದ್ದಾರೆ. ಮತ್ತು ನಮ್ಮ ಕುರೇಶ್ ಜಮಾತ್, ದೊಡ್ಡ ಜಮಾತ್ ಅಂತ ಆ ಜಮಾತದ ಅಧ್ಯಕ್ಷರಾದ ನಮ್ಮ ಜಾವೇದ್ ಚೌಧರಿ ಅವರಿದ್ದಾರೆ. ಅದರ ಹಾಗೆ ನಮ್ಮ ಟ್ರೇಡ್ ಯೂನಿಯನ್ ಆಕ್ಟಿವಿಸ್ಟ್ ಆದ್ರೆ ನಮ್ಮ ಮೆಹಬೂಬ್ ಅವರಿದ್ದಾರೆ. ಅದೇ ಥರ ನಮ್ಮ ಕುರೇಶ್ ಜಮಾತ್ ಸೆಕ್ರೆಟರಿ ಆದ ಸಾದಿಕ್ ಪೇಪಾರಿ ಅವರಿದ್ದಾರೆ. ಹಲವಾರು ಜನ ಇದ್ದಾರೆ. ಅಬ್ದುಲ್ ಖಾದರ್ ಅವರಿದ್ದಾರೆ, ಬಾಷಾ ಚೌಧರಿ ಇದ್ದಾರೆ, ಇಸಾಕ್ ಸೌಕಾರ್ ಅವರು ಇದ್ದಾರೆ. ಇವರೆಲ್ಲರೂ ಒಂದೇ ಮನವಿ ಏನಪ್ಪಾ ಅಂತಂದ್ರೆ, ನಾವು ಜಬ್ಬಾರ್ ಅವರಿಗೆ ಒಂದು MLA ಆಗಿ ನೋಡಿ ಬಯಸಿದ್ದೆವು, ಅದನ್ನು ಮಾಡ್ತೀರಿ ಅಂತೇಳಿ ನಾವು ನಂಬಿದ್ದೇವೆ. ಥ್ಯಾಂಕ್ ಯು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।